ಸ್ಮಾರ್ಟ್ ಮೀಟರ್ ವಿಚಾರವಾಗಿ ಕಳೆದ 1 ವರ್ಷಗಳಿಂದ ಒಂದಿಷ್ಟು ಗೊಂದಲಗಳು, ಒಂದಿಷ್ಟು ತಾಪತ್ರಯಗಳು, ಒಂದಿಷ್ಟು ತಲೆನೋವುಗಳು, ಗ್ರಾಹಕರಿಗೆ ಹೊರೆಗಳು, ಬೆಸ್ಕಾಂ ಕಂಪನಿಯಲ್ಲಿ ಕೂತಂತಹ ಕಾರ್ಪೊರೇಟ್ ಆಫೀಸ್ಗಳಿಗೆ, ಕಾರ್ಪೊರೇಟ್ ಆಫೀಸ್ನ ಅಧಿಕಾರಿಗಳಿಗೆ ಒಂದಿಷ್ಟು ಲಾಭಗಳು, ಎಲ್ಲ ಗಳುಗಳ ಮಧ್ಯದಲ್ಲಿ ಇವತ್ತು ಒಂದು ಭಾರಿ ಒಂದು ಡಿಸಿಷನ್ ನ ಕಾರ್ಪೊರೇಟ್ ಆಫೀಸ್ನ ಮಹನೀಯರುಗಳು ತಗೊಂಡಿದ್ದಾರೆ. 20 ಡಿಸೆಂಬರ್ 2025 ಒಂದು ಸರ್ಕ್ಯುಲರ್ ನ ಹಾಕಿದ್ದಾರೆ. ಸರ್ಕ್ಯುಲರ್ ಏನಪ್ಪಾ ಅಂದ್ರೆ 12-15-2-2025 ಒಳಗಡೆ ಯಾರೆಲ್ಲ ಒಂದು ಪವರ್ ಸ್ಯಾಂಕ್ಷನ್ ಲೆಟರ್ಸ್ ನ ತಗೊಂಡು ವರ್ಕ್ ಆರ್ಡರ್ ಲೆವೆಲ್ಗೆ ಇಟ್ಕೊಂಡು ಏನೆಲ್ಲ ಮಾಡ್ಕೊಂಡಿದಾರಲ್ಲ ಅವರಿಗೆ ನಾರ್ಮಲ್ ಸ್ಟ್ಯಾಟಿಕ್ ಮೀಟರ್ಸ್ ನ ಕೊಡಬೇಕು. ಅದರ ನಂತರ ಅವ್ರಿಗೆಲ್ಲ ಸ್ಮಾರ್ಟ್ ಮೀಟರ್ ಅಪ್ಲಿಕೇಬಲ್ ಆಗುತ್ತೆ. ಅದು ಕೇವಲ 31-12-2025 ಇದು ಕೊನೆಯಾಗುತ್ತೆ ಅನ್ನೋ ಒಂದು ಸರ್ಕ್ಯುಲರ್ ನ 20 ಡಿಸೆಂಬರ್ 2025 ಹಾಕಿದ್ದಾರೆ. ಇದರಲ್ಲಿ ಟೈಮ್ ಬಾಂಡಿಂಗ್ ಎಷ್ಟು ದಿನ ಕೊಟ್ಟಿದ್ದಾರೆ? 11 ದಿನ ಕೊಟ್ಟಿದ್ದಾರೆ. 11 ದಿನದಲ್ಲಿ ಸರಿಸುಮಾರು 4 ರಜೆಗಳೇ ಹೋಗ್ತಾ ಇದೆ. 4 ರಜೆಗಳು ಹೋಗುತ್ತೆ. ಅದರಲ್ಲಿ ಉಳಿಯೋ ದಿನ ಮ್ಯಾಕ್ಸಿಮಮ್ ನಿಮಗೆ ಒಂದು 7 ದಿನಗಳ ವರ್ಕಿಂಗ್ ಸಿಗುತ್ತೆ. ಈ 7 ದಿನಗಳಲ್ಲಿ ಇವರು ಬ್ಯಾಲೆನ್ಸ್ ಇರುವಂತಹ ಮೀಟರ್ಗಳನ್ನ, ನಾರ್ಮಲ್ ಮೀಟರ್ಗಳನ್ನ ತಗೋಬೇಕು. ಇದಕ್ಕೆ ಬೇಕಾದಂತಹ ಎಲ್ಲಾ ಒಂದು ಸವಲತ್ತುಗಳನ್ನ ನಿಮ್ಮ ವೈಂಡಮಲ್ಲಿ ಮಾಡಿದೀರಾ? ಮೀಟರ್ ಸ್ಟಾಕ್ ಇದೆಯಾ? ಸ್ಟಾಕ್ ಇದ್ರೆ ಅವ್ರು ಕೊಡೋದಕ್ಕೆ ಅವೈಲಬಿಲಿಟಿ ಇದಾರಾ? ಅಥವಾ ರೀಡಿಂಗ್ಗಳನ್ನ ಮಾಡ್ತಾ ಇರ್ತಾರೆ, ಅಥವಾ ಡಿಸ್ಕನೆಕ್ಷನ್ಗೆ ಹೋಗ್ತಾ ಇರ್ತಾರೆ ಅಧಿಕಾರಿಗಳು, ಅವ್ರಲ್ಲಿ ಸಿಗ್ತಾರ? ಆ ಟೈಮಿಗೆ ಬಂದು ತಗೋಬಹುದಾ? ಯಾಕಂದ್ರೆ ಇವಾಗ ಅಬ್ವಿಯಸ್ಲಿ ಟೆನ್ಷನ್ ಅಲ್ಲಿ ಇರ್ತಾರೆ. ಅಲ್ಲಿ ನೋಡಪ್ಪ, ಟೆನ್ಷನ್ ಅಲ್ಲಿ ಇರ್ತಾರೆ, ಎಲ್ಲರೂ ಟೆನ್ಷನ್ ಅಲ್ಲಿ ಇರ್ತಾರೆ. ಅದ್ರ ಜೊತೆಯಲ್ಲಿ ನೀವು ಆರ್ಡರ್ನ ಮಂತ್ ಎಂಡ್ಗೆ ಹಾಕಿದೀರಾ. ಇವಾಗ ಈ ಮಂತ್ ಎಂಡ್ಗೆ ಹಾಕಿ ನೀವು ಎಂತ ತೊಂದರೆ ಕೊಡ್ತಾ ಇದ್ದೀರಾ ಅಂದ್ರೆ, 20ನೇ ತಾರೀಕು ಆರ್ಡರ್ನ ಹಾಕಿದೀರಾ, ಆದ್ರೆ 22ನೇ ತಾರೀಕು 23ನೇ ತಾರೀಕು ಸರ್ಕ್ಯುಲರ್ ಔಟ್ ಆಗಿದೆ. ಅಂದ್ರೆ ಅಲ್ಲಿಗೆ 3 ದಿನಗಳ ಕಾಲ ಸರ್ಕ್ಯುಲರ್ ಹೊರಗಡೆ ಬರಕ್ಕೆ ಆಗಿದೆ. 3 ದಿನ ಟೈಮ್ ಅಲ್ಲೋಯ್ತು, 3 ದಿನ ರಜೆಗಳು ಹೋಯ್ತು, 6 ದಿನ ಹೋಯ್ತು. ಉಳಿದಿದ್ದ ದಿನ ಮ್ಯಾಕ್ಸಿಮಮ್ ಇವತ್ತು ಮತ್ತೆ 28, 29, 30, 31 ಅಲ್ಲಿಗೆ 5 ದಿನಗಳ ಕಾಲ ಈ ಸರ್ಕ್ಯುಲರ್ ಬಳಕೆ ಆಗೋಕೆ ಒಂದು ಪ್ರಾಶಸ್ತ್ಯ ಇರುವಂತಹ ಸಮಯ. ಇದರಲ್ಲಿ ಇದನ್ನ ಹಾಕಿದಿರಲ್ಲ, ಇದ್ರ ಕ್ಲಾರಿಟಿ ಇದೆಯಾ ಅಂದ್ರೆ ಅದು ಇಲ್ಲ. ಇದು ರೂರಲ್ ಅರ್ಬನ್ ಯಾವ್ದಕ್ಕೆ ಇದನ್ನ ಸರ್ಕ್ಯುಲರ್ ಹಾಕಿದಿರ ಅಂತ ಅದು ಇಲ್ಲ. ಇವತ್ತಿನ ಒಂದಿಷ್ಟು AWಗಳು ಮಹಾಜ್ಞಾನಿಗಳು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಇಲ್ಲ RDPR ಗೆ ಕೊಡಂಗಿಲ್ವಲ್ಲ ಕನೆಕ್ಷನ್, ಅದೇಂಗ್ ಕೊಡೋದು ಇದಕ್ಕೆ ಅಂತ. ಮತ್ತೆ ಇದಕ್ಕೆ ಕಾರ್ಪೊರೇಟ್ ಆಫೀಸ್ ಅವ್ರಿಗೆ ಮಾತಾಡ್ರಿ ಅಂದ್ರೆ ಅವ್ರು ಯಾರೋ ಮಹನೀಯರು ಒಬ್ರು ಕೂತಿದ್ದಾರೆ, ಕಾರ್ತಿಕ್ ಅಂತ, ಅವ್ರು ಹೇಳಿದ್ರಂತೆ RDPR ಕೊಡಂಗಿಲ್ಲ, ಅದನ್ನೆಲ್ಲ ಸರ್ವಿಸ್ ಕೊಡಬೇಡಿ ಅಂತ. ಇವಾಗ RDPR ಕೊಡಬೇಡಿ, ಅರ್ಬನ್ ಅವ್ರು ಕೊಡಬೇಡಿ, ಇನ್ನೊಬ್ರು ಕೊಡಬೇಡಿ, GBA ಅವ್ರು ಕೊಡಬೇಡಿ, ಯಾವುದು ಮುನ್ಸಿಪಾಲಿಟಿ ಅವ್ರು ಕೊಡಬೇಡಿ, ಏನೇನೋ ರೂಲ್ಸ್ ಮಾಡ್ತಿರ್ರಿ. ಒಂದು ಲೆಟರ್ನ ಡ್ರಾಫ್ಟ್ ಮಾಡೋನು ಪುಣ್ಯಾತ್ಮ, ಆ ಮಹನೀಯ, ಆ ಮಹಾಜ್ಞಾನಿ, ಸರ್ವಜ್ಞ ಯೋಚನೆ ಮಾಡಬೇಕು, ನಾನು ಏನ್ ಆಗ್ತಾ ಇದ್ದೀನಿ ಲೆಟರ್ನ, ಇದ್ ಏನ್ ಕ್ಲಾರಿಟಿ ಕೊಡಬೇಕು ಅಂತ. ಕೊಡೋದನ್ನೇ ಲೇಟು. ಮತ್ತೆ ಅದರಲ್ಲಿ ಇಂತ 36 ಫಿಟ್ಟಿಂಗ್ಗಳು ಬೇರೆ. ಇದು ಯಾವ ಕರ್ಮ ರೀ ಸಾರ್ವಜನಿಕರಿಗೆ? ಯಾಕೆ ಇನ್ನೊಂದು ತಿಂಗಳು ಕೊಟ್ಬಿಟ್ಟಿದ್ರಿ? ರಾಜೇಶ್ವರಿ ಎಲೆಕ್ಟ್ರಿಕಲ್ಸ್ ಬಡತನಕ್ಕೆ ಹೋಗ್ಬಿಡ್ತಿತ್ತ? ಇವತ್ತು ಈ ಸರ್ಕ್ಯುಲರ್ನ ಹಾಕಿದ್ದೀರಾ. ಈ ಸರ್ಕ್ಯುಲರ್ನ ಹಿಂದೆ ಅತಿ ದೊಡ್ಡ ಅಜೆಂಡಾ ಇದೆ ಅಂತ ಅನ್ಸ್ತಾ ಇದೆ. ಯಾಕೆಂದ್ರೆ ಇವಾಗ ಮೋಸ್ಟ್ಲಿ ಜನವರಿಲಿ ಏನಾದ್ರು ಡಿಸಿಷನ್ ಬರ್ತಾ ಇರ್ಬೋದು. ಯಾವುದು ಈ ಹಳೇದನ್ನೆಲ್ಲ ವರ್ಕ್ ಆರ್ಡರ್ ಕೊಡಿ, ಒಂದಿಷ್ಟು ಫೈನ್ ಕಟ್ಟಿಸ್ಕೊಂಡು ಅವ್ರಿಗೆ ಕೆಲಸ ಮಾಡ್ಕೊಡಿ ಅನ್ನೋ ಒಂದು ಏನಾದ್ರು ವರ್ಕ್ ಆರ್ಡರ್ ಬರ್ತಾ ಇರ್ಬೋದು, ಅಥವಾ ಆರ್ಡರ್ಸ್ ಬರ್ತಾ ಇರ್ಬೋದು. ಅದ್ರೊಳಗಡೆ ರಾಜೇಶ್ವರಿ ಎಲೆಕ್ಟ್ರಿಕಲ್ಸ್ಗೆ ಪಾಪ ಇವಾಗ ಆಲ್ರೆಡಿ 1 ವರ್ಷದಿಂದ ನೊಂದೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಮಿನಿಸ್ಟರ್ ಕೊಟ್ಟಿದ್ದಾರೆ, ಆಫೀಸರ್ಸ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಏನೇನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ಟೆಂಡರ್ನ ತಗೊಂಡು ರಾಜೇಶ್ವರಿ ಎಲೆಕ್ಟ್ರಿಕಲ್ಸ್ ಅವರು ಇವತ್ತು ಒದ್ದಾಡ್ತಾ ಇದ್ದಾರೆ. ಅವ್ರಿಗೂ ಬಿಸ್ನೆಸ್ ಇಲ್ಲ. ದಿನಕ್ಕೆ 10 ಮೀಟರ್, 5 ಮೀಟರ್, 20 ಮೀಟರ್ ಸೇಲ್ ಆದ್ರೆ ಪಾಪ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದಾನೆ ಮನುಷ್ಯ ರಾಜೇಶ್ವರಿ ಎಲೆಕ್ಟ್ರಿಕಲ್ಸ್. ಇವತ್ತು ಅದನ್ನ ದುಡ್ಡು ತೆಗೆಯೋದು ಹೆಂಗೆ? ಕೊಳ್ಳೆ ಹೊಡೆಯೋದಕ್ಕೆ ಬಂದಿರೋದು ರಾಜೇಶ್ವರಿ ಎಲೆಕ್ಟ್ರಿಕಲ್ಸ್ ಇವತ್ತು ಬೆಸ್ಕಾಂಗೆ. ಆ ಕೊಳ್ಳೆ ಹೊಡೆಯೋದು ಹೆಂಗೆ? ಪಾಪ ಅವನು 1000 ರೂಪಾಯಿ ಮೀಟರ್ನ 5000 ರೂಪಾಯಿ ಮಾಡ್ತಾ ಇದ್ದಾನೆ, 3000 ರೂಪಾಯಿ ಮೀಟರ್ನ 8000 ರೂಪಾಯಿ ಮಾಡ್ತಾ ಇದ್ದಾನೆ. ಇದರ ಮಾರಿ ಅವನು 5000, 4000 ಕೊಳ್ಳೆ ಹೊಡೆದು ನಿಮಗೆ ಕೊಟ್ಟಂತ ದುಡ್ಡುಗಳನ್ನ ರಿಕವರಿ ಮಾಡ್ಕೋಬೇಕು. ಅವ್ನು ಯಾವಾಗ ಮಾಡ್ಕೋಬೇಕು? ಹಂಗಾಗಿ ಇದನ್ನ ನಿಮ್ಮ ಮೇಲೆ ಒತ್ತಡ ಏರಿ ಈ ಒಂದು ಆರ್ಡರ್ಸ್ ನ ಹಾಕ್ಸಿದ್ದಾರೆ. ನಿಮಗೆ ಗೊತ್ತು ರಜೆಗಳು ಬರ್ತಾ ಇದೆ, ಈ ಕಂಟಿನ್ಯೂಸ್ ರಜೆಗಳು ಇದೆ, ಇದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಿಮ್ಗೆ ಚೆನ್ನಾಗ್ ಗೊತ್ತಿದ್ದು ಅದೇನೋ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರು ಅನ್ನಂಗೆ ಹಂಗೆ ಕಣ್ಣು ಮುಚ್ಕೊಂಡೇ ಹಾಲು ಕುಡಿತಾರ ನೀವು.
ಇದನ್ನ ಜನಗಳನ್ನ ನೀವು ಹೆಂಗೆ ಮಂಗ ಮಾಡ್ತಾ ಇದೀರ ಅಂದ್ರೆ ಹಂಗ್ ಮಂಗ ಮಾಡ್ತಾ ಇದ್ದೀರಾ. ಇವಾಗ ಆಯ್ತು, ಈ ಆರ್ಡರ್ನ ಹಾಕಿದ್ರಿ. ಇವಾಗ ನೆಕ್ಸ್ಟ್ 15/2/2025 ನಂತರ ಆದಂತಹ ಎಸ್ಟಿಮೇಟ್ಸ್ ಆಗಿರ್ಬೋದು ಅಥವಾ ವರ್ಕ್ ಆರ್ಡರ್ಸ್ ಆಗಿ ನಿಂತಿರುವಂತದ್ದು MS ಬಿಲ್ಡಿಂಗ್ ಆಗಿರ್ಬೋದು, ಕಾಮನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನೀವು ಹೆಂಗ್ ಯಾವ ಅಡಿಯಲ್ಲಿ ಕನೆಕ್ಷನ್ ಕೊಡ್ತೀರಿ? ಯಾಕಂದ್ರೆ ಎಸ್ಟಿಮೇಟ್ ಮಾಡಿರೋದು ಬಂದ್ಬಿಟ್ಟು ನಾರ್ಮಲ್ ಸ್ಟಾಟಿಕ್ ಮೀಟರ್ಸ್. ಇವಾಗ ನೀವು ಸ್ಮಾರ್ಟ್ ಮೀಟರ್ಗೆ ಹೆಂಗ್ ಕನ್ವರ್ಟ್ ಮಾಡ್ತೀರಿ ಅದನ್ನ? ಇದ್ರಲ್ಲಿ ಏನ್ ಗೊಂದಲ? ಯಾಕೆ ಹಳೆದನ್ನೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ಸ್ಮಾರ್ಟ್ ಮೀಟರ್ ಕೊಡ್ಬೋದಾಗಿತ್ತಲ್ಲ ಅಪ್ರೂವಲ್? ಯಾಕೆ? ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಸ್ಮಾರ್ಟ್ ಮೀಟರ್ನ ಮಾರೋದಕ್ಕೆ ಮತ್ತು ರಾಜಶ್ರೀ ಎಲೆಕ್ಟ್ರಿಕಲ್ಸ್ಗೆ ಲಾಭ ಮಾಡ್ಕೊಡೋದಕ್ಕೆ ಇದೊಂದು ಕುತಂತ್ರದ ಒಂದು ಅಜೆಂಡಾ ಅಷ್ಟೇ ಇದು. ನೀವು 20ನೇ ತಾರೀಕು ಆರ್ಡರ್ ಹಾಕ್ತಾರೆ, 20ನೇ ತಾರೀಕು ಯಾಕೆ ಸರ್ಕಲ್ ಕಲ್ಸ್ಲಿಲ್ಲ? ಯಾವೊಬ್ಬ AWG ಇದು ಗೊತ್ತೇ ಇಲ್ಲ. ಇವತ್ತು ಮಾತಾಡಿದ್ರೆ ನೋಡ್ತೀವಿ, ಹೇಳ್ತೀವಿ, ಕೇಳ್ತೀವಿ ಅಂತ ಇದಾರೆ. ಇದೆಂತ ಕರ್ಮ ರೀ ಇದು? ಕಾರ್ಪೊರೇಟ್ ಆಫೀಸಲ್ಲಿ ಕೂತಿರೋರಿಗೆ ಪರಿಜ್ಞಾನ ಮಾಡುವ. ಅಟ್ಲೀಸ್ಟ್ 10ನೇ ತಾರೀಕು ಆದ್ರೆ ಹಾಕಿದ್ರೆ ಇಲ್ಲಿಗೆ ಮುಗಿಸ್ಕೊಂಡಿರೋರ ಬ್ಯಾಲೆನ್ಸ್ ಇರೋರೆಲ್ಲ. ಇದು ಆರ್ಡರ್ ಹಾಕಿರೋದೇ ತಪ್ಪು. ಈ ಆರ್ಡರ್ ಹಾಕಿರೋದು ಡಿಲೇ. ಇಷ್ಟೆಲ್ಲ ತೊಂದರೆಗಳನ್ನ ಕೊಡ್ತಾ ಇದ್ದೀರಾ. ಇವತ್ತು ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅನ್ನುವ ಒಂದು ಕಂಪನಿಗೆ ಲಾಭ ಮಾಡ್ಕೊಡೋದಕ್ಕೆ, ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅನ್ನುವ ಒಂದು ಡಿ ಗ್ರೇಡ್ ಸೇರಿದಂತಹ ಕಂಪನಿನ, ಒಂದು ರಿಜೆಕ್ಟೆಡ್ ಕಂಪನಿನ ಕಾಪಾಡೋದಕ್ಕೆ ಇವತ್ತಿನ ಕಾರ್ಪೊರೇಟ್ ಆಫೀಸ್ನ ಅಧಿಕಾರಿಗಳಾಗಿರ್ಬೋದು, ಪಕ್ಕದಲ್ಲೇ ಇರುವಂತಹ ವಿಧಾನಸೌಧದಲ್ಲಿ ಕೂತಿರುವಂತಹ ಮಹನೀಯರುಗಳು ಈ ಒಂದು ಅಜೆಂಡಾನ ಮಾಡ್ಕೊಂಡು ಈ ಒಂದು ಸರ್ಕ್ಯುಲರ್ನ ಹಾಕಿದೀರಾ. ನಿಜವಾಗ್ಲೂ ದೌರ್ಭಾಗ್ಯ. ಇವತ್ತು ಪಾಪ 1000 ರೂಪಾಯಿಗೆ ತಗೋಬೇಕಾದಂತ ಮೀಟರ್ ಇವತ್ತು 5,000 ರೂಪಾಯಿ ಕೊಟ್ಟು ಮೀಟರ್ ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ಕೆಲವೊಂದಿಷ್ಟು ಜನ ಪ್ಯಾನಲ್ ಬೋರ್ಡ್ಸ್ ರೆಡಿ ಮಾಡ್ಕೊಂಡಿದ್ದಾರೆ, ಟ್ರಾನ್ಸ್ಫಾರ್ಮರ್ಸ್ ನ ತಗೊಂಡ್ ಹಾಕೊಂಡಿದ್ದಾರೆ, ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಮೆಜರ್ಮೆಂಟ್ ಡಿಫರೆನ್ಸ್ ಬರುತ್ತೆ. ಹಳೆ ಸ್ಟಾಟಿಕ್ ಮೀಟರ್ಸ್ಗೂ ಇವತ್ತಿನ ನಿಮ್ಮ ಸ್ಮಾರ್ಟ್ ಮೀಟರ್ಸ್ಗೂ ಅಜಗಜಾಂತರ 4 ಇಂಚು ಡಿಫರೆನ್ಸ್ ಬರುತ್ತೆ. ಇವಾಗ ಏನಾದ್ರೂ ಅವನು ಪ್ಯಾನಲ್ ಬೋರ್ಡ್ ರೆಡಿ ಮಾಡಿ ಇಟ್ಕೊಂಡಿದ್ದು ಅಪಾರ್ಟ್ಮೆಂಟ್ಗೆ ಇನ್ನೊಂದು ಮತ್ತೊಂದಕ್ಕೂ ಅವ್ನು ಏನ್ರಿ ಆಗ್ಬೇಕು? ಇವತ್ತು ಒಂದೊಂದು ಪ್ಯಾನಲ್ ಬೋರ್ಡ್ ಕನಿಷ್ಠ ಅಂದ್ರೆ 2.5 ಇಂದ 5 ಲಕ್ಷ ರೂಪಾಯಿ ಆಗುತ್ತೆ. ಆ ಪ್ಯಾನಲ್ ಬೋರ್ಡ್ ಹೆಂಗ್ರಿ ಅಗಲ ಮಾಡೋದು? ಅದೇನು ರಬ್ಬರ್ ಇಲ್ಲಾಂದ್ರೆ ಇನ್ನೊಂದ ಮತ್ತೊಂದ ಹಿಂಗ್ ಎಳೆದ್ಬಿಟ್ಟು ಅಗಲ ಮಾಡಿ ಇಡೋಣ ಅನ್ನಕ್ಕೆ ಒಂದ್ ಕಾಮನ್ ಸೆನ್ಸ್ ಬೇಡ. ಒಂದು ಆರ್ಡರ್ನ ಹಾಕೋವಾಗ ಇದಕ್ಕಿಂತ ಇದಾದ್ಮೇಲೆ ಇನ್ನೇನ್ ಡ್ರಾಮಾ ಮಾಡ್ತಿರೋ? ಯಾಕಂದ್ರೆ ಇವತ್ತು ನಾವು ಆರ್ಡರ್ ಹಾಕಿದ್ವಿ 30ನೇ ತಾರೀಕು ಲಾಸ್ಟ್ ಅಂತ, ಆ ಬೇಸ್ ಮೇಲೆ ನೀವು ಕಂಪಲ್ಸರಿ ಸ್ಮಾರ್ಟ್ ಮೀಟರ್ ತಗೋಬೇಕು ಅಂದ್ರೆ ಏನಾಗಬೇಕು? ಇವಾಗ ಮನುಷ್ಯ ಏನ್ ಅನ್ಕೊಂಡ್ಬಿಟ್ಟಿದ್ರಿ ಸಾರ್ವಜನಿಕರು? ನಿಮ್ ಗುಲಾಮನ ಅನ್ಕೊಂಡಿದ್ದೀರಾ? ನೀವು ಕುಣ್ಣಂಗೆ ಕುಣಿಯಕ್ಕೆ ಒಂದ್ ಮಾನ ಮರ್ಯಾದೆ ಬೇಡುವ ಸಾರ್ವಜನಿಕರಿಗೆ? ಯಾರು ಕೇಳಲ್ಲ, ಏನ್ ಬೇಕಾದ್ರೂ ಮಾಡಿದ್ರೆ ನಡೀತದೆ ಅನ್ನೋ ತರನ ಏನಾದ್ರು ತುಗ್ಲಕ್ ರಾಜಕಾರಣ ಮಾಡ್ತಾ ಇದೀರಾ ನೀವೆಲ್ಲ? ಕಾರ್ಪೊರೇಟ್ ಆಫೀಸಲ್ಲಿ ಇರೋರು ಅಟ್ಲೀಸ್ಟ್ ಯೋಚನೆ ಮಾಡ್ಬೇಕಾಗಿತ್ತು. ಹೌದು, ಪೆಂಡಿಂಗ್ ಇರೋಂಥವು ಸುಮಾರು 4.5 ಲಕ್ಷ ಫೈಲ್ಸ್, ಅದನ್ನ ಹೆಚ್ಚು ಕಡಿಮೆ ಇಂಟು ಮಿನಿಮಮ್ 5 ಹಾಕೊಂಡ್ರು ಹೆಚ್ಚು ಕಡಿಮೆ 20 ಲಕ್ಷ ಕನ್ಸ್ಯೂಮರ್ಸ್ ಏನಾಗ್ಬೋದು? ಅವ್ರಿಗೇನ್ ತೊಂದರೆ ಆಗ್ಬೋದು? ಒಂದು ಸಿಲ್ಲಿ ಕಾಮನ್ ಸೆನ್ಸ್ ಇಲ್ವಾ? ಸುಮ್ನೆ ಏನೋ ತಾಂಬಂದ್ರೆ ಹಾಕಿದ್ರಿ. ಇವತ್ತು AWGಗಳು ಹೇಳ್ತಾರೆ ರೂರಲ್ ಅಪ್ಲಿಕೇಬಲ್ ಆಗಲ್ಲ, ಇದು ಅರ್ಬನ್ ಅಪ್ಲಿಕೇಬಲ್ ಆಗತ್ತಾ ಏನಂತ ನಮಗೂ ಕ್ಲಾರಿಟಿ ಗೊತ್ತಿಲ್ಲ. ಯಾವ್ದೊಂದು ಇನ್ಸ್ಟ್ರಕ್ಷನ್ಸ್ ನಿಮ್ಮ ಆಫೀಸರ್ಸ್ಗೆ ಕೊಡ್ಲಿದ್ದಂಗೆ ನೀವು ಏಕಾಏಕಿ ಆರ್ಡರ್ಸ್ ನ ಹಾಕ್ತೀರಾ. ಅದು ಅವ್ರು ನೋಡಿರಲ್ಲ, ಪಾಡಿರಲ್ಲ, ಕೇಳಿದ್ರೆ ಅವ್ರಿಗೇನು ಗೊತ್ತೇ ಇರಲ್ಲ. ನಾವು ಹೋಗಿ ಹೇಳ್ಬೇಕು, ನೋಡಿ ಇಂಥದೊಂದು ಆರ್ಡರ್ ಆಗಿದೆ, ಇದಕ್ಕೇನ್ ಮಾಡ್ತೀರಾ ಅಂತ. ಎಂತ ದೌರ್ಭಾಗ್ಯ ರೀ. ಒಟ್ಟಾರೆಯಾಗಿ ಇವತ್ತಿನ ಈ ಒಂದು 20ನೇ ತಾರೀಕು ಸರ್ಕ್ಯುಲರ್ ಏನು ಕಾರ್ಪೊರೇಟ್ ಆಫೀಸ್ ಇಂದ ಹಾಕಿದೀರಾ, ಇದೊಂದು ನಾನ್ ಸೆನ್ಸ್. ದಯವಿಟ್ಟು ಕೇವಲ ಇವತ್ತು ಮತ್ತೆ ನಾಳೆ ರಜೆ ಇದೆ ನೋಡಿ. 25ಕ್ಕೆ ಕ್ರಿಸ್ಮಸ್ ಇದೆ, 26 ಒಂದಿನ ವರ್ಕಿಂಗ್ ಇದೆ, 27 4th ಸ್ಯಾಟರ್ಡೆ, ಅಲ್ಲಿಗೆ ಅದು ರಜಾ ಬಂತು, 28 ಸಂಡೇ, 29 30 31 ಇನ್ನು 3 ದಿನ ಟೈಮ್ ಇರೋದು. 3 ದಿನ, 4ನೇ ದಿನ ಯಾರೇ ಬರ್ತಾರೆ ನಿಮ್ಮ ಆಫೀಸರ್ಸ್? 25ನೇ ತಾರೀಕು ರಜೆ ಇದೆ, 25ನೇ ತಾರೀಕು ರಜೆ ಇದೆ, 26ಕ್ಕೆ ವರ್ಕಿಂಗ್ ಇದೆ. ಯಾರೇ ಬರ್ತಾರೆ? ಎಲ್ಲ ಆಲ್ರೆಡಿ ಬುಕ್ಡು. ಗೋವಾಗೆ ಹೋಗ್ತಾರೋ, ಮಂಗಳೂರ್ಗೆ ಹೋಗ್ತಾರೋ, ಸಿಂಗಾಪುರ್ಗೆ ಹೋಗ್ತಾರೋ, ಮಲೇಷ್ಯಾಗೆ ಹೋಗ್ತಾರೋ, ಯಾರಿಗ್ ಗೊತ್ತು? ಸಿಗ್ತಾರ ಇವರು? ನೆಟ್ಗೆ ಬರೋ ಟೈಮ್ಗೆ ಆಫೀಸ್ಗಳು ಬರಲ್ಲ. ಇನ್ನು 1 ದಿನ ರಜಾ, 1 ದಿನ ವರ್ಕಿಂಗು. ಅದ್ರಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ಅದನ್ನೊಂದು ರಜಾ ಹಾಕೊಂಡ್ಬಿಟ್ರೆ 4 ದಿನ ಕಂಟಿನ್ಯೂಸ್ ರಜಾ. ಇವರು ರಜಾ ಹಾಕಿದ್ರು ನಡೀತದೆ, ಹಾಕ್ಲಿದ್ರು ನಡೀತದೆ, ಸಂಬಳ ತಗೊಂತಾರೆ, ಆರಾಮಾಗಿ ಅವ್ರ ಪಾಡ್ಗೆ ಅವ್ರ ಬಿಂದಾಸ್ ವೀಕೆಂಡ್ ಮಜಾ ಮಾಡ್ತಾರೆ. ಇಲ್ಲಿ ಸಾರ್ವಜನಿಕರು ಏನಾಗಬೇಕು ಸ್ವಾಮಿ? ಕಾಮನ್ ಸೆನ್ಸ್ ಬಿಡುವ ಒಂದ್ ಸ್ವಲ್ಪನಾದ್ರು. ಯಾವತ್ತು ಆರ್ಡರ್ ಹಾಕಿದ್ರೆ ಇದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ. ನೀವು ಹಾಕುವಂತ ಒಂದು ಆರ್ಡರ್ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕಾಗ್ಲೇ ಇದು ಒಂದು ಹೊರೆ ಆಗ್ಬಾರ್ದು. ಇವಾಗ ಇನ್ನು 3 ದಿನದಲ್ಲಿ ಏನ್ ತಗೊಳಕ್ಕಾಗುತ್ತೆ? ದಯವಿಟ್ಟು ಈ ವಿಡಿಯೋ ನೋಡ್ತಿರುವಂತವ್ರು ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಕನ್ಸ್ಯೂಮರ್ಸ್ ಆಗಿರ್ಬೋದು, ಎಚ್ಚೆತ್ಕೊಳ್ಳಿ. ಅಟ್ಲೀಸ್ಟ್ ಇರೋ 3 ದಿನನಾದ್ರೂ ಯೂಟಿಲೈಸ್ ಮಾಡ್ಕೊಳ್ಳಿ. 15/2/2025 ಮುಂಚಿತವಾಗಿ ನಿಮ್ದು ಏನಾದ್ರೂ ವರ್ಕ್ ಆರ್ಡರ್ ಆಗಿದ್ರೆ, ಪೆಂಡಿಂಗ್ ಇದ್ರೆ, ನಾನ್ MS ಕೇವಲ G+2 G+3 ಏನಾದ್ರು ಇದ್ದು MS ಬರ್ಲಿದ್ದಂತ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಆಗದೆ ಇರೋಂಥದಕ್ಕೆ ಖಂಡಿತವಾಗ್ಲೂ ನಿಮ್ಗೆ ಮೀಟರ್ ಕೊಡ್ತಾರೆ. G+2 ಇದ್ರೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ. ಅದು ಅರ್ಬನ್ ಆಗಿರ್ಬೋದು, ರೂರಲ್ ಆಗಿರ್ಬೋದು, BBMP ವ್ಯಾಪ್ತಿ ಆಗಿರ್ಬೋದು, GB ಯಾವ್ದಾರ ಆಗಿರ್ಲಿ,
ಅದಕ್ಕೆ ಕರೆಂಟ್ ಕೊಡಬೇಕು. ಇದನ್ನ ಮಾಲ್ತೇಶ್ ಕೊಡ್ಲಿಯಾರ್ ಅವರೇ ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ CGM OP. ಹಂಗಾಗಿ ದಯವಿಟ್ಟು ಈ ವಿಡಿಯೋ ನೋಡ್ತಿರುವಂತವ್ರು ಕಾಂಟ್ರಾಕ್ಟರ್ಸ್ ಆಗಿರ್ಲಿ, ಗುತ್ತಿಗೆ ಕನ್ಸ್ಯೂಮರ್ಸ್ ಆಗಿರ್ಲಿ, ಎಚ್ಚೆತ್ಕೊಂಡು ಆದಷ್ಟು ಬೇಗ ಮೀಟರ್ನ ತಗೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ 1 ಮೀಟರ್ಗೆ 4,000 ರೂಪಾಯಿ ಹೊರೆ ಆಗುತ್ತೆ. ಸ್ಮಾರ್ಟ್ ಮೀಟರ್ನ ಕಂಪಲ್ಸರಿ 31 ಡಿಸೆಂಬರ್ ಆದ್ಮೇಲೆ 1ನೇ ತಾರೀಕು ಜನವರಿಯಿಂದ ಸ್ಮಾರ್ಟ್ ಮೀಟರ್ನ ಕಂಪಲ್ಸರಿ ಹಾಕಬೇಕಾಗುತ್ತೆ. ಹಾಗಾಗಿ ಇನ್ನು 3 ದಿನ ನಿಮ್ಮ ಟೈಮ್ ಇರೋದು. ಆದಷ್ಟು ಬೇಗ ಹೋಗಿ ನಿಮ್ಮ ಸಂಬಂಧಿಸಿದಂತ ಆಫೀಸ್ಗಳಲ್ಲಿ ಈ ಸ್ಮಾರ್ಟ್ ಮೀಟರ್ ಸ್ಟಾಟಿಕ್ ಮೀಟರ್ಸ್ ನ ತಗೊಳ್ಳಿ. ಗಳಲ್ಲಿ ಕೊಡ್ತಾರೆ. ಅದಕ್ಕೆ ಹಣ ಕಟ್ಟಬೇಕಾಗುತ್ತೆ 980 ರೂಪಾಯಿ. ಹಣ ಕಟ್ಟಿದ್ರೆ ನಿಮ್ಗೆ ಮೀಟರ್ ಕೊಡ್ತಾರೆ. ದಯವಿಟ್ಟು ಈ ಒಂದು ಅಟ್ಲೀಸ್ಟ್ 3 ದಿನ, ಹೌದು ಇವರಂತೂ ದಡ್ರು, ಅಟ್ಲೀಸ್ಟ್ ಸಾರ್ವಜನಿಕರಾದ್ರೂ ಬುದ್ಧಿವಂತರಾಗೋಣ. ಆದಷ್ಟು ಬೇಗ ಈ ಒಂದು ಮೀಟರ್ನ ತಗೊಳ್ಳಂತ ಕೆಲಸ ಆಗ್ಲಿ. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.